ಮತ್ತು ಅವಳ ಸಹೋದರಿ ಎನ್ಕ್ವೈರಿ ನಡೆಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಇವತ್ತು ಎಲ್ಲ ಹೊರಗೆ ಬರ್ತಾ ಇಲ್ಲ. ಭಾಳ ಜನರ ಮಾತುಗಳನ್ನು ತೆಗಿತಾ ಇದ್ದಾರೆ. ಒಂದು ರೀತಿ ಏನೋ ಸಮಾಧಾನ ನಡೆಸೋದು ಒಟ್ಟು ತನಿಖೆ ಮುಂದುವರೆದಿದ್ದಾರೆ. ಆದರೆ ಯಾರು ಇದರ ಮೂಲ ಅಪರಾಧಿಗಳು ಅನ್ನೋದನ್ನು ಈ SIT ಹೊರಗೆ ಬಿಡ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಗಾಬರಿಗೊಳಿಸ್ತಾ ಇದೆ. ಯಾಕೆ ಫಸ್ಟು ಎಂಥ ಭಯಂಕರ ಇದ್ದಾನೆ ಆ ಮನುಷ್ಯ, ಇದರಿಂದಿದ್ದಾವ ಅನ್ನೋದು ಇವತ್ತು ಪ್ರಶ್ನೆ. ಅಷ್ಟೊಂದು ಶಕ್ತಿ ಅದನ್ನು ಅವ್ರಿಗೆ. ಅವ್ರ ಮಾತನ್ನು ಕೇಳಲಾರದಷ್ಟ ವೀಕ, ಪಾಲಿಸುವಷ್ಟು ವೀಕ ನಮ್ಮ ಸರ್ಕಾರಗಳು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಅನ್ನುವಂಥದ್ದು ಭಯನೂ ಕಾಡಲಿಕ್ಕತ್ತದ. ಅಂದ್ರೆ ಸತ್ಯ ಮುಚ್ಚಿ ಹೋಗಬಾರ್ದು ಒಂದೇ ಉದ್ದೇಶಲ್ಲೇ. ಆದರೆ SIT ಮಾತ್ರ ದಿನಕ್ಕೆ ಸತ್ಯದ ಕಡೆ ಹೋಗ್ತಾ ಇದೆ ಅಂತೇಳಿ. ಆದರೆ ಈ ಮಧ್ಯಂತರ ವರದಿಯನ್ನು ನಮ್ಮ SIT ಹೊರಗೆ ಬಿಡಬೇಕಾಗಿತ್ತು, ಬಿಟ್ಟಿಲ್ಲ. ನೋಡೋರು ಬಿಡಬಹುದು ಇಷ್ಟಲ್ಲ. ಯಾಕಂತಂದ್ರೆ ನಡೆದ ಸಾಮಾನ್ಯ ಘಟನೆ ಅಲ್ಲ, ನೂರಾರು ಸಾವುಗಳು, ಕೊಲೆಗಳು, ಅತ್ಯಾಚಾರಗಳು ಅಂತೇಳೋದು ಮಾತ್ರ ಈಗಾಗಲೇ ಸ್ಪಷ್ಟ ಆಗಿದೆ. ಯಾರು ಅನ್ನೋದಷ್ಟು ಬೇಕಾಗಿದೆ. ಈಗಾಗಲೇ SIT ಗೊತ್ತಾಗಿದೆ ಯಾರು ಅಂತೇಳಿ. ಅವ್ರು ಯಾಕೋ ಹೊರಗೆ ಆಗ್ತಾ ಇಲ್ಲ ಅದನ್ನ ವಿಷಯ. ಆದರೂ ವಿಚಾರ ನೋಡೋಣ ಏನಾಗ್ಬೋದು, ಯಾರು ಬರ್ಬೋದು ಹೊರಗೆ ಹೆಸರು ಅಂತೇಳಿ, ಯಾರು ಹೆಸರು ಬರ್ಬೋದು, ಯಾರು ಆರೋಪಿತರಾಗ್ಬೋದು ಅನ್ನೋದನ್ನು, ಅಪರಾಧ ಆಗ್ಬೋದು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡ್ಬೋದು ಅಂತೇಳಿ ಒಂದಿಷ್ಟು ಭರವಸೆ ಮೂಡಿದೆ SITಯ ವರ್ತನೆಗಳಿಂದಾಗಿ, ಅದರ ಬಾಡಿ ಲ್ಯಾಂಗ್ವೇಜಿಂದಾಗಿ ಅಂತ ಹೇಳ್ತಾ. ಇನ್ನು ಎಷ್ಟು ಮಾಡಿ ಸತ್ಯ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾನೆ ಚೆನ್ನಯ್ಯ ಅನ್ನೋದು ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ ಅಂತೇಳಿ ಭಾಳಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ದೇಶ ತರ ಇದು ಸತ್ಯದ ಕೈಗನ್ನಡಿ ವಂದನೆಗಳು.